ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಮೋದ್ ಎಫ್ ಹಳೆಮನಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಹಿಸ್ಟ್ರಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ವುಮೆನ್ಸ್ ಕಾಲೇಜ್, ಬೆಳಗಾವಿ. ಈಗ ನನಗೆ ಮಧ್ಯಕಾಲೀನ ಭಾರತದ ಇತಿಹಾಸ BA 3ನೇ ಸೆಮೆಸ್ಟರ್ ಘಟಕ 1 ಒಳಗೆ ಟಾಪಿಕ್ ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಮತ್ತು ದಕ್ಷಿಣ ಭಾರತದ ದಂಡಯಾತ್ರೆಗಳು ಅಂತಕ್ಕಂಥದ್ದು. ಇದನ್ನು ನಾನು 8 ಮತ್ತು 9 ಸೆಷನ್ ಎರಡೂ ಕೂಡಿ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಈಗ ನಾವು ಹೋದ ಅವಧಿ ಒಳಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಆರಂಭಿಕ ಜೀವನ ಮತ್ತು ಸಿಂಹಾಸನಾರೋಹಣದ ಬಗ್ಗೆ 7ನೇ ಸೆಷನ್ಸ್ದಲ್ಲಿ ನಾವು ನೋಡಿದೆವು. ಮಧ್ಯಕಾಲೀನ ಭಾರತದ ಚರಿತ್ರೆಯಲ್ಲಿಯೇ ಅಲ್ಲಾವುದ್ದೀನ್ ಖಿಲ್ಜಿ ಶ್ರೇಷ್ಠ ಯೋಧನಾಗಿದ್ದ, ಮಹಾನ್ ದಂಡನಾಯಕನಾಗಿದ್ದ. ಯಾವಾಗ ಸಿಂಹಾಸನಕ್ಕೆ ಬಂದಲ್ಲ, ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಬೇಕು ಅಂತ ತಿಳ್ಕೊಂಡು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡು ಅನೇಕ ರಾಜ್ಯಗಳನ್ನು ಗೆದ್ದು ತನ್ನ ಸಾಮ್ರಾಜ್ಯವನ್ನು ಬೃಹತ್ತಾಗಿ ವಿಸ್ತಾರ ಮಾಡಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಈಗ ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆಗಳನ್ನು 2 ಭಾಗಗಳಾಗಿ ಮಾಡ್ತೀವಿ. ಒಂದು ಉತ್ತರ ಭಾರತದ ದಂಡಯಾತ್ರೆಗಳು, ಇನ್ನೊಂದು ದಕ್ಷಿಣ ಭಾರತದ ದಂಡಯಾತ್ರೆಗಳು ಅಂಥೇಳಿ ನಾವು 2 ಭಾಗಗಳಲ್ಲಿ ವಿಭಾಗ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಇಲ್ಲಿ ಮೊದಲನೇದಾಗಿ ನಾವು ಉತ್ತರ ಭಾರತದ ದಂಡಯಾತ್ರೆಯನ್ನು ನೋಡೋಣ. ಈ ಉತ್ತರ ಭಾರತದ ದಂಡಯಾತ್ರೆ ಒಳಗೆ ಮೊದಲನೆಯ ಒಂದು ಆಕ್ರಮಣ ಅಥವಾ ದಂಡಯಾತ್ರೆ ಅಂದ್ರೆ ನಾವು ಗುಜರಾತ್ ಮೇಲೆ ಆಕ್ರಮಣವನ್ನು ನೋಡ್ತೀವಿ. ಗುಜರಾತದ ಮೇಲೆ ಆಕ್ರಮಣ ಇದು ಕ್ರಿಸ್ತ ಶಕ 1297ರಲ್ಲಿ ಆಕ್ರಮಣವಾಯಿತು. ಇಲ್ಲಿ ಗುಜರಾತದಲ್ಲಿ ಕರ್ಣದೇವ ಎಂಬ ಅರಸನು ಆಳ್ವಿಕೆ ಮಾಡ್ತಾ ಇದ್ದ. ಕರ್ಣದೇವ ಎಂಬ ಅರಸನು ಆಳ್ವಿಕೆ ಮಾಡುತ್ತಿದ್ದನು. ಅಲ್ಲಾವುದ್ದೀನ್ ಖಿಲ್ಜಿಯು ಈ ಕರ್ಣದೇವನ ಮೇಲೆ ದಾಳಿ ಮಾಡಿ ಯುದ್ಧದಲ್ಲಿ ಈ ಗುಜರಾತ್ ಅರಸನನ್ನು ಸೋಲಿಸ್ತಾನೆ. ಸೋಲಿಸಿದ ನಂತರ ಕರ್ಣದೇವನು ಈ ಗುಜರಾತವನ್ನು ಬಿಟ್ಟು ತನ್ನ ಮಗಳನ್ನು ಕರೆದುಕೊಂಡು, ದೇವಲದೇವಿ ಅಂತೇಳಿ ಅವನ ಮಗಳು, ಅವಳನ್ನು ಕರೆದುಕೊಂಡು ದೇವಿಗರಿಗೆ ಹೋಗಿ ಆಶ್ರಯ ಪಡ್ಕೋತಾನೆ. ಅಲ್ಲೇ ಈ ಕರ್ಣದೇವನ ಹೆಂಡತಿ ಕಮಲಾದೇವಿ ಅಲ್ಲೇ ಸಿಕ್ಕಾಕುತ್ತಾಳೆ. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರ ಕೈಯಾಗ ಅವಳನ್ನು ಕರೆದುಕೊಂಡು ದೆಹಲಿಗೆ ಹೋಗ್ತಾರೆ. ಅವಳೇ ಮುಂದೆ ಅಲ್ಲಾವುದ್ದೀನ್ ಖಿಲ್ಜಿಯ ರಾಣಿಯಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಹೀಗಾಗಿ ಗುಜರಾತವನ್ನು ಗೆದ್ದುಕೊಂಡ ನಂತರ ಅಲ್ಲಾವುದ್ದೀನ್ ಖಿಲ್ಜಿ ಅನಿಲ್ವಾಡ್, ಸೋಮನಾಥ್, ಕಾಂಬೆ ಇವುಗಳ ಮೇಲೆ ದಾಳಿ ಮಾಡಿ ಅಲ್ಲಿಯ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಲೂಟಿ ಮಾಡಿ ಅಲ್ಲಿಂದ ಮುಂದೆ ಆ ಗುಜರಾತವನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ನಾವು ಆ ಗುಜರಾತ್ ದಾಳಿಯಿಂದ ವಾಪಸ್ ಬರಬೇಕಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿ 1000 ದಿನಾರ್, ದಿನಾರ್ ಅಂದ್ರೆ ನಾಣ್ಯಗಳಿಗೆ ದಿನಾರ್ ಅಂತ ಕರಿತಿದ್ರು. ಅವ್ರ ನಾಣ್ಯಗಳಿಗೆ ಈಗ ನಾವು ರೂಪಾಯಿ ಅಂತೀವೋ, ಅವ್ರು ದಿನಾರ್ ಅಂತಿದ್ರು. 1000 ದಿನಾರ್ಗಳನ್ನು ಕೊಟ್ಟು ಮಲ್ಲಿಕಾರ್ಜುನನ ಅಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಮಲ್ಲಿಕಾರ್ಜುನನ ಖರೀದಿ ಮಾಡಿದ. ಇನ್ನು ಉತ್ತರ ಭಾರತದ 2ನೇ ದಾಳಿ ರಣಥಂಬೋರ್ ಆಕ್ರಮಣ ಅಂತೇಳಿ. ರಣಥಂಬೋರ್ ಆಕ್ರಮಣ. ಈ ರಣಥಂಬೋರದ ಮೇಲೆ ಕ್ರಿಸ್ತ ಶಕ 1301ರಲ್ಲಿ ಆಕ್ರಮಣ ಮಾಡಿದ. ಈ 1301ರಲ್ಲಿ ಆ ರಣಥಂಬೋರದ ಮೇಲೆ ಆಕ್ರಮಣ ಮಾಡಿದಾಗ ಆ ರಣಥಂಬೋರವನ್ನು ರಜಪೂತ ಅರಸ ಹಮ್ಮೀರ ದೇವ ಅಂತಕ್ಕಂಥವನು ಆಳ್ವಿಕೆ ಮಾಡ್ತಾಯಿದ್ದ. ಹಮ್ಮೀರ ದೇವ ಅಂತಕ್ಕಂಥವನು ಆಳ್ವಿಕೆ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಅಲ್ಲಾವುದ್ದೀನ್ ಖಿಲ್ಜಿ ಈ ಹಮ್ಮೀರ ದೇವನ ಮೇಲೆ ದಾಳಿ ಮಾಡಬೇಕಾದ್ರೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ ಇತ್ತು. ಏನು ಕಾರಣ? ಆ ಹಮ್ಮೀರ ದೇವ ಇದ್ದವ ಅಲ್ಲಾವುದ್ದೀನ್ ಖಿಲ್ಜಿಯ ವಿರೋಧಿಗಳಾಗಿರ್ತಕ್ಕಂಥ ನವ ಮುಸಲ್ಮಾನರಿಗೆ ಆಶ್ರಯವನ್ನು ನೀಡಿದವನು.
ಹಮ್ಮೀರ್ ದೇವ ನವ ಮುಸಲ್ಮಾನರಿಗೆ ಆಶ್ರಯ ನೀಡಿದ್ದೇ ಅಲ್ಲಾವುದ್ದೀನ್ ಖಿಲ್ಜಿಯ ಕೋಪಕ್ಕೆ ಕಾರಣವಾಗಿದೆ. ಅದಕ್ಕಾಗಿ ಇಲ್ಲಿ ದಾಳಿ ಮಾಡಿರ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಈ ದಾಳಿ ಒಳಗೆ ಅಲ್ಲಾವುದ್ದೀನ್ ಖಿಲ್ಜಿಗೂ ಮತ್ತು ಹಮ್ಮೀರ್ ದೇವನ ನಡುವೆ ಭೀಕರ ಯುದ್ಧವಾಯಿತು. ಯುದ್ಧದಲ್ಲಿ ಹಮ್ಮೀರ ದೇವ ಮರಣ ಹೊಂದಿದ. ಅವಾಗ ಯಾವಾಗ ಹಮ್ಮೀರ ದೇವ ಮರಣ ಹೊಂದಿದಲ್ಲ, ಆ ಒಂದು ರಣತಂಬೋರ್ ರಾಜ್ಯವನ್ನು ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ. ಇದರಿಂದ ಈ ರಣತಂಬೋರ್ ಅಂತಕ್ಕಂಥ ಒಂದು ರಾಜ್ಯವು ಅಲ್ಲಾವುದ್ದೀನ್ ಖಿಲ್ಜಿಯ ವಶವಾಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಇನ್ನು ಆದ ತಕ್ಷಣ ಇನ್ನು ಮೂರನೇ ದಾಳಿ ಮೇವಾಡದ ಮೇಲೆ ಆಕ್ರಮಣ ಅಂತ. ಈ ಮೇವಾಡ ಬೇಕಾದ್ರೆ ಇಲ್ಲಿ ರಜಪೂತ್ರ ಅರಸರಾಗಿರ್ತಕ್ಕಂಥ ರಾಜ ರತನ್ ಸಿಂಗ್ ಅಂತಕ್ಕಂಥವನು ಆಳ್ವಿಕೆ ಮಾಡ್ತಾಯಿದ್ದ. ರಾಜ ರತನ್ ಸಿಂಗ್ ಅಂತಕ್ಕಂಥವನು ಆಳ್ವಿಕೆ ಮಾಡ್ತಿದ್ದ. ಈ ರಾಜ ರತನ್ ಸಿಂಗ್ ರಜಪೂತ್ರ ಒಂದು ಮಣಿತನವಾಗಿರ್ತಕ್ಕಂಥ ಶಿಸೋದಿಯ ಮಣಿತನ ಅಂತಕ್ಕಂಥದ್ದು. ಈ ಮೇವಾಡವನ್ನು ಚಿತ್ತೋರ್ ಅಂತೇಳಿ ಸಹ ಕರೀತಾರೆ. ಚಿತ್ತೋರ್ ಅಂತ ಕರೀತಾರೋ, ಚಿತ್ತೋಡ್ ಅಂತೇಳಿ ಸಹ ಕರಿತಕ್ಕಂಥ ವಿವಿಧ ಹೆಸರುಗಳಿಂದ ಕರಿತಕ್ಕಂಥದ್ದು ನಾವು ಕಾಣ್ತೀವಿ. ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಈ ಮೇವಾಡದ ಮೇಲೆ ಯಾಕೆ ಆಕ್ರಮಣ ಮಾಡಿದ? ಸಾಮಾನ್ಯವಾಗಿ ರಾಜ್ಯವನ್ನು ವಿಸ್ತಾರ ಮಾಡೋಕ್ಕೆ ಆಕ್ರಮಣ ಮಾಡ್ತಾರೆ, ಸಾಮಾನ್ಯವಾಗಿ ಸಂಪತ್ತನ್ನು ಕೊಳ್ಳೆ ಹೊಡಿಯೋದಕ್ಕೆ ಆಕ್ರಮಣ ಮಾಡ್ತಾರೆ. ಆದರೆ ಇಲ್ಲಿ ಮೇವಾಡದ ಮೇಲೆ ಆಕ್ರಮಣ ಮಾಡಬೇಕಾದ್ರೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂದ್ರೆ ರಾಜ ರತನ್ ಸಿಂಗನ ಒಂದು ಸೌಂದರ್ಯವತಿಯಾಗಿರ್ತಕ್ಕಂಥ ರಾಣಿ ಇದ್ದಳು. ಅವಳ ಹೆಸರೇ ಪದ್ಮಿನಿ ಅಂತೇಳಿ. ಆ ಪದ್ಮಿನಿಯ ಸೌಂದರ್ಯಕ್ಕೆ ಮಾರು ಹೋಗಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿ ಆ ಪದ್ಮಿನಿಯನ್ನು ಪಡೆಯಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಮೇವಾಡದ ಮೇಲೆ ಒಂದು ದಾಳಿಯನ್ನು ಮಾಡಿದ. ಆ ಮೇವಾಡದ ಮೇಲೆ ದಾಳಿ ಮಾಡಿದ. ಈ ಒಂದು ದಾಳಿಯಲ್ಲಿ ರಾಜ ರತನ್ ಸಿಂಗನಿಗೂ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿಯ ನಡುವೆ ಭೀಕರವಾಗಿರ್ತಕ್ಕಂಥ ಯುದ್ಧ ನಡೀತು. ತಿಂಗಳ ಕಾಲ ಯುದ್ಧ ನಡೀತು. ಆ ಯುದ್ಧದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಮೋಸತನದಿಂದ ರಾಜ ರತನ್ ಸಿಂಗನನ್ನು ಸೋಲಿಸಿ ಕೊಂದು ಹಾಕಿ ಇನ್ನೇನು ಚಿತ್ತೋಡ ಕೋಟೆಗೆ ಬಂದು ರಾಣಿ ಪದ್ಮಿನಿಯನ್ನು ಪಡಿಬೇಕು ಅಂತಕ್ಕಂಥದ್ದು ಹೋದಾಗ ತನ್ನ ಶೀಲ ಮತ್ತು ಮಾನ ಕಾಪಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡೋದೇ ಲೇಸು ಅಂತ ತಿಳ್ಕೊಂಡು ತನ್ನ ರಜಪೂತ ಸ್ತ್ರೀಯರೊಂದಿಗೆ ಜೋಹಾರ್ ಪದ್ಧತಿಯನ್ನು ಆಚರಿಸಿಕೊಂಡರು. ಜೋಹಾರ್ ಪದ್ಧತಿ ಅಂದರೆ ಇಷ್ಟೇ: ಅರಮನೆಯ ನೆಳಮಾಳಿಗೆಯೊಳಗೆ ಬೆಂಕಿಯ ಕೆಂಡಗಳನ್ನು ಮಾಡುವುದು, ಆ ಬೆಂಕಿಯ ಕೆಂಡದೊಳಗೆ ಜಿಗಿದು ತನ್ನ ಪ್ರಾಣವನ್ನು ಅರ್ಪಣೆ ಮಾಡುವುದೇ ಒಂದು ಜೋಹಾರ್ ಪದ್ಧತಿ. ಇಂಥ ಒಂದು ಜೋಹಾರ್ ಪದ್ಧತಿಯಿಂದ ಪದ್ಮಿನಿ ತನ್ನ ಸಖಿಯರೊಂದಿಗೆ ಮರಣ ಹೊಂದಿರತಕ್ಕಂಥದ್ದು ನಮಗೆ ಕಂಡು ಬರ್ತೈತಿ. ಹೀಗೆ ಯಾವಾಗ ಅವಳು ಮರಣ ಹೊಂದಿದ ತಕ್ಷಣ ಮೇವಾಡ ರಾಜ್ಯ ಅದು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತೈತಿ. ಅಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಹಿರಿಯ ಮಗನಾಗಿರ್ತಕ್ಕಂಥ ಖೀಜರ್ ಖಾನನನ್ನು ಮೇವಾಡದ ರಾಜ್ಯಪಾಲನಾಗಿ ನೇಮಿಸಲಾಯಿತು. ಇನ್ನು ಇದರ ನಂತರ ಬರ್ತಕ್ಕಂಥ 4ನೇ ಉತ್ತರ ಭಾರತದ ದಾಳಿ ಅಂದರೆ ಮಾಳ್ವಾ ಆಕ್ರಮಣ, ಕಾನ್ಕ್ವೆಸ್ಟ್ ಆಫ್ ಮಾಳ್ವಾ. ಇದು 1305ರಲ್ಲಿ ನಡೆದಿರ್ತಕ್ಕಂಥದ್ದು. ಈ ಮಾಳ್ವಾದಲ್ಲಿ ಮಹಲಕ್ ದೇವ್ ಅಂತಕ್ಕಂಥವನು ಅರಸ ಆಳ್ವಿಕೆ ಮಾಡ್ತಾಯಿದ್ದ. ಮಹಲಕ್ ದೇವ್ ಅಂತಕ್ಕಂಥ ಒಬ್ಬ ಅರಸ ಈ ಮಾಳ್ವಾದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಮಾಳ್ವಾದ ಮೇಲೆ ದಾಳಿ ಮಾಡಿ ಮಾಳ್ವಾದ ಅರಸನಾಗಿರ್ತಕ್ಕಂಥ ಮಹಲಕ್ ದೇವನನ್ನು ಯುದ್ಧದಲ್ಲಿ ಸೋಲಿಸಿ ಕೊಂದು ಹಾಕಿ ಆ ಮಾಳ್ವಾವನ್ನು ತನ್ನ ಖಿಲ್ಜಿ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡು ತನಗೆ ಅತ್ಯಂತ ಪ್ರೀತಿ ವಿಶ್ವಾಸಕ್ಕೆ ಪಾತ್ರನಾಗಿರ್ತಕ್ಕಂಥ ಐನ್ ಉಲ್ ಮುಲ್ಕ್ ಅಂತಕ್ಕಂಥ ಒಬ್ಬ ಅಧಿಕಾರಿಯನ್ನು ಈ ಮಾಳ್ವಾದ ರಾಜ್ಯಪಾಲನಾಗಿ ನೇಮಕ ಮಾಡಿ ಮಾಳ್ವಾದ ರಾಜ್ಯಪಾಲನಾಗಿ ಐನ್ ಉಲ್ ಮುಲ್ಕ್ ಇರತಕ್ಕಂಥದ್ದು ನಮಗೆ
ಕಂಡು ಬರ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಶಿವಾನ. ಅದು ಗುಜರಾತ್ ಆಕ್ರಮಣ ಅಂತ ಆಗಿದೆ, ಗುಜರಾತ್ ಅಲ್ಲ, ಅದು ಶಿವಾನ, ಕನ್ನಡದಲ್ಲಿ ಮಿಸ್ಟೇಕ್ ಆಗಿದೆ. ಈ ಶಿವಾನದ ಮೇಲೆ ಒಂದು ಆಕ್ರಮಣ ಮಾಡ್ತಾನೆ. ಅದು ಕ್ರಿಸ್ತ ಶಕ 1308ರಲ್ಲಿ ಶಿವಾನದ ಮೇಲೆ ಒಂದು ಆಕ್ರಮಣವನ್ನು ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಈ ಶಿವಾನದಲ್ಲಿ ಶೀತಲ ದೇವ ಅಂತಕ್ಕಂಥವನು, ಶಿವಾನದಲ್ಲಿ ಈ ಶೀತಲ ದೇವ ಅಂತಕ್ಕಂಥವನು ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ, ಅರಸ. ಈ ಶೀತಲ ದೇವ ಇಲ್ಲ ಆಳ್ವಿಕೆ ಮಾಡ್ಬೇಕಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಈ ಶಿವಾನದ ಮೇಲೆ ದಾಳಿಯನ್ನು ಮಾಡಿ ಆ ಶೀತಲ ದೇವನನ್ನು ಸೋಲಿಸಿ ಆ ಶಿವಾನವನ್ನು ಆಕ್ರಮಿಸಿಕೊಂಡ ಮತ್ತು ಅಲ್ಲಿ ಶಿವಾನವನ್ನು ಖಿಲ್ಜಿ ಸಾಮ್ರಾಜ್ಯದಕ್ಕೆ ವಿಲೀನ ಮಾಡಿಕೊಂಡು ಕಮಾಲುದ್ದೀನ್ ಅಂತೇಳಿ ಆತನನ್ನು ಆ ಶಿವಾನದ ರಾಜ್ಯಪಾಲನಾಗಿ ನೇಮಕ ಮಾಡಿದ. ಕಮಾಲುದ್ದೀನನ್ನು ಶಿವಾನದ ರಾಜ್ಯಪಾಲನಾಗಿ ನೇಮಕ ಮಾಡಿದ. ಇನ್ನು ಈತನ 6ನೇ ದಾಳಿ ಅಂದರೆ ಜಲೋರ್ ಆಕ್ರಮಣ. ಉತ್ತರ ಭಾರತದ 6ನೇ ದಂಡಯಾತ್ರೆ ಜಲೋರ್ ಆಕ್ರಮಣ. ಈ ಜಲೋರದಲ್ಲಿ ಕನೇರ ದೇವ ಅಂತಕ್ಕಂಥ ಒಬ್ಬ ಅರಸ ಆಳ್ವಿಕೆ ಮಾಡ್ತಾ ಇದ್ದ. ಕನೇರ್ ದೇವ ಅಂತಕ್ಕಂಥ ಅರಸನು ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ. ಇಲ್ಲಿ ಕನೇರ ದೇವ ಆಳ್ವಿಕೆ ಮಾಡ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿ ಈ ಜಲೋರದ ಮೇಲೆ ಒಂದು ಆಕ್ರಮಣವನ್ನು ಮಾಡಿ ಅದನ್ನು ವಶಪಡಿಸಿಕೊಳ್ತಾನೆ. ಯಾಕಿಲ್ಲಿ ಆಕ್ರಮಣ ಮಾಡ್ತಾನೆ ಅಂತಕ್ಕಂಥದ್ದು ನಾವು ನೋಡಿದಾಗ ಈತನ ಒಂದು ಸಾಮ್ರಾಜ್ಯ ವಿಸ್ತಾರ ಮಾಡಬೇಕು ಅನ್ನುವ ಒಂದೇ ಒಂದು ಉದ್ದೇಶಕ್ಕಾಗಿ ಜಲೋರದ ಮೇಲೆ ಆಕ್ರಮಣ ಮಾಡಿ ಅದನ್ನು ಗೆದ್ದುಕೊಂಡು ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸ್ಕೊತಾನೆ. ಇದರ ಜೊತೆಗೆ ಜೋಧ್ಪುರ್, ಟೊಂಕಾ, ಬುಂದಿ, ಮಾಂಡೋರ್ ಇವುಗಳನ್ನೆಲ್ಲ ಗೆದ್ದುಕೊಂಡು ಅಲ್ಲಿಯ ಸಂಪತ್ತನ್ನು ತೆಗೆದುಕೊಂಡು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡಿರ್ತಕ್ಕಂಥದ್ದು ಈ ಒಂದು ಜಲೋರ್ ಆಕ್ರಮಣದಿಂದ ನಮಗೆ ಗೊತ್ತಾಗ್ತದೆ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು 7ನೆಯ ದಾಳಿ ಅಂದ್ರೆ ಮಂಗೋಲರ ದಮನ ಮಾಡಿರ್ತಕ್ಕಂಥದ್ದು. ಈ ಮಂಗೋಲರು ಅಂತಕ್ಕಂಥದ್ದು ಮಧ್ಯ ಏಷ್ಯಾದಿಂದ ಭಾರತದ ಮೇಲೆ ಪದೇ 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 ಈ ದೆಹಲಿಯ ಮೇಲೆ ಆಕ್ರಮಣ ಮಾಡಿ ಈ ದೆಹಲಿಯಲ್ಲಿರ್ತಕ್ಕಂಥ ಮತ್ತು ದೆಹಲಿಯ ಸುತ್ತಮುತ್ತಲಿರ್ತಕ್ಕಂಥ ರಾಜ್ಯಗಳೆಲ್ಲ ಸಂಪತ್ತನ್ನು ದೋಚಿಕೊಂಡು ಹೋಗ್ತಕ್ಕಂಥದ್ದು ಅವರೊಂದು ದರೋಡೆಕೋರರ ಒಂದು ಪ್ರವೃತ್ತಿಯಾಗಿತ್ತು. ಈ ದರೋಡೆಕೋರರ ಏನೋ ಒಂದು ಅವರೊಂದು ಪ್ರವೃತ್ತಿ ಇತ್ತಲ್ಲ, ಅದು ಪದೇ 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 ಭಾರತ ಮೇಲೆ ದಾಳಿಗೆ ಕಾರಣವಾಗಿತ್ತು. ಹೀಗಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಇಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಒಂದು ಕಾಲದಲ್ಲಿ ಮಂಗೋಲರು 6 ಬಾರಿ ದೆಹಲಿಯ ಮೇಲೆ ಆಕ್ರಮಣ ಮಾಡಿದರು. ಈ 6 ಬಾರಿ ಆಕ್ರಮಣ ಮಾಡಿದಾಗ ಮೊದಲನೇ ಸಲ ಖಾದರ್ ಅಂತೇಳಿ 1297ರಲ್ಲಿ ಮಾಡಿದ. 2ನೇ ಸಲ ಸಾಲ್ದಿ ಅಂತೇಳಿ 1298. 3ನೇ ಬಾರಿಗೆ ಕುತುಬ್ ಖ್ವಾಜಾ 1299. 4ನೇ ಬಾರಿಗೆ ತರ್ಗಾ 1303. 5ನೇ ಬಾರಿಗೆ 1305. 6ನೇ ಬಾರಿಗೆ ಖ್ವಾಬಾಕ್ ಅಂಥೇಳಿ ಅವನ ಕ್ರಿಸ್ತಕ 1307. ಹೀಗಾಗಿ ಈ 6 ಸಲ ಏನು ಮಾಡಿದ್ರೆ ಈ ದಾಳಿಗಳನ್ನು ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾಗಿರ್ತಕ್ಕಂಥ ಜಾಫರ್ ಖಾನ್, ಆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾಗಿರ್ತಕ್ಕಂಥ ಈ ಜಾಫರ್ ಖಾನ 6 ಬಾರಿ ಅವರು ಮಾಡಿರ್ತಕ್ಕಂಥ ದಾಳಿಗಳನ್ನು ಸಂಪೂರ್ಣವಾಗಿ ಎದುರಿಸಿ ಅವ್ರನ್ನ ಸೋಲಿಸಿ ದಿಲ್ಲಿಯನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಇಷ್ಟು ನಮಗೆ ಈ ಅಲ್ಲಾವುದ್ದೀನ್ ಖಿಲ್ಜಿ ಉತ್ತರ ಭಾರತದ ಮೇಲೆ ಮಾಡಿರ್ತಕ್ಕಂಥ ಈ 7 ದಾಳಿಗಳು ಇರ್ತಕ್ಕಂಥದ್ದು ನಮಗೆ ಕಾಣ್ತೀವಿ. ಇದು ಡೈನಾಸ್ಟಿ ಆಫ್ ಅಲ್ಲಾವುದ್ದೀನ್ ಖಿಲ್ಜಿ, ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯ ಇಷ್ಟಿತ್ತು ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಇದೇನು ರೆಡ್ ಕಲರ್ದು ಐತಲ್ಲ, ಇದ್ರ ಕೇಸರಿ ಕಲರ್, ಇಷ್ಟು ಒಂದು ಇರ್ತಕ್ಕಂಥದ್ದು ನಾವು ನೋಡ್ತೀವಿ ನಾವು. ಇನ್ನು ನೆಕ್ಸ್ಟು ಬಿ ಒಳಗೆ ಈಗ ಉತ್ತರ ಭಾರತದ ದಂಡಯಾತ್ರೆಗಳ ಬಗ್ಗೆ ನಾವು ನೋಡ್ತೀವಿ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಗಳ ಬಗ್ಗೆ ನಾವು ನೋಡೋಣ. ಇಲ್ಲ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಗಳಲ್ಲಿ ಮೊದಲನೇದಾಗಿ
ದೇವಗಿರಿ ಅಂಥೇಳಿ ಬರ್ತೈತಿ. ಮೊದಲನೇದಾಗಿ ದೇವಗಿರಿ ಅಂಥೇಳಿ ಬರ್ತೈತಿ. ದೇವಗಿರಿಯ ಮೇಲೆ ದಂಡಯಾತ್ರೆ. ಈ ದೇವಗಿರಿಯ ಮೇಲೆ ದಂಡಯಾತ್ರೆ ಕ್ರಿಸ್ತ ಶಕ 1307ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿಯನ್ನು ಮಾಡ್ತಾನೆ. ಈ ದಕ್ಷಿಣ ಭಾರತದ ಏನು ದಾಳಿಗಳಿದ್ದಲ್ಲ, ದಕ್ಷಿಣ ಭಾರತದಲ್ಲಿ 4 ರಾಜ್ಯಗಳ ಮೇಲೆ ದಾಳಿ ಮಾಡ್ತಾನೆ. ಒಂದು ದೇವಗಿರಿಯ ಯಾದವರ ಮೇಲೆ, ಎರಡನೇದು ಎರಡನೇದು ವಾರಂಗಲ್ಲಿನ ಕಾಕತೀಯರ ಮೇಲೆ, ಮೂರನೇದು ಹೊಯ್ಸಳರ ಮೇಲೆ, ನಾಲ್ಕನೇದು ಮಧುರೈ ಪಾಂಡ್ಯರ ಮೇಲೆ ಮಾಡ್ತಾನೆ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಆಮೇಲೆ ಮತ್ತೊಮ್ಮೆ ಐದನೇದು ದೇವಗಿರಿಯ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಈ ದಕ್ಷಿಣ ಭಾರತದ ದಾಳಿಯನ್ನು ಮಾಡಲಿಕ್ಕೆ, ದಂಡಯಾತ್ರೆಯನ್ನು ಮಾಡಲಿಕ್ಕೆ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ಮಲಿಕ್ ಕಾಫೂರ್ನನ್ನು ದಂಡನಾಯಕನಾಗಿ ನೇಮಕ ಮಾಡ್ತಾನೆ. ಮಲಿಕ್ ಕಾಫೂರ್ನನ್ನು ದಂಡನಾಯಕನಾಗಿ ನೇಮಕ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಹೀಗಾಗಿ ಮೊದಲನೇದಾಗಿ ದೇವಗಿರಿಯ ಮೇಲೆ 1307ರಲ್ಲಿ ಒಂದು ದಂಡಯಾತ್ರೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ದೇವಗಿರಿಯ ಮೇಲೆ ದಂಡಯಾತ್ರೆ ಮಾಡಿದಾಗ ಅಲ್ಲಿ ಅರಸ ರಾಮಚಂದ್ರ ದೇವ ಅಂತಕ್ಕಂಥವನು ಇದ್ದ. ರಾಮಚಂದ್ರ ದೇವ ಅಂತಕ್ಕಂಥವನು ಇದ್ದ. ಹಾಗಾದರೆ ಅಲ್ಲಾವುದ್ದೀನ್ ಖಿಲ್ಜಿ ಈ ದೇವಗಿರಿಯ ಮೇಲೆ ದಂಡಯಾತ್ರೆ ಮಾಡಬೇಕಾದ್ರೆ ಖಾರಾ ಪ್ರಾಂತ್ಯದ ಪ್ರಾಂತಾಧಿಕಾರಿ ಆದಾಗ ಒಂದು ಸಲ ಯುದ್ಧ ಮಾಡಿ ಸಂಪತ್ತನ್ನು ತೆಗೆದುಕೊಂಡು ಹೋಗಿದ್ದಲ್ಲ, ಅವಾಗ ಒಂದು ಒಪ್ಪಂದ ಆಗಿತ್ತು. ಪ್ರತಿ ವರ್ಷ ಕಪ್ಪು ಕಾಣಿಕೆಯನ್ನು ಕೊಡಬೇಕು ನನಗಂತೇಳಿ. ಆವಾಗ ಇವು ಸಿಂಹಾಸನಕ್ಕೆ ಬಂದ ನಂತರ 3 ವರ್ಷದಿಂದ ಕಪ್ಪು ಕಾಣಿಕೆಯನ್ನು ಕೊಟ್ಟಿದ್ದಿಲ್ಲ ನಾವು ರಾಮಚಂದ್ರ ದೇವ. ಅದು ಒಂದು ಕಾರಣ ಆಗಿತ್ತು. ಇನ್ನು ಎರಡನೇ ಕಾರಣ, ಗುಜರಾತದ ರಾಣಿಯಾಗಿರ್ತಕ್ಕಂಥ ಕಮಲಾದೇವಿಯನ್ನು ತನ್ನ ರಾಣಿಯನ್ನಾಗಿ ಮಾಡ್ಕೊಂಡಿದ್ದ. ಆ ಕಮಲಾದೇವಿ ಹೇಳ ನನಗೆ ನನ್ನ ಮಗಳು ಬೇಕು ಅಂತೇಳಿ. ಅವಾಗ ಗುಜರಾತದ ಅರಸ ಏನು ಕರ್ಣದೇವ ಇದ್ದಲ್ಲ, ಆ ಕರ್ಣದೇವ ಇದ್ದವ ತನ್ನ ಮಗಳಾಗಿರ್ತಕ್ಕಂಥ ದೇವಲ ದೇವಿಯನ್ನು ಕರ್ಕೊಂಡು ದೇವಿಗಿರಿಗೆ ಆಶ್ರಯ ಪಡ್ಕೊಂಡಿದ್ದ, ಓಡಿ ಬಂದು ಆಶ್ರಯ ಪಡ್ಕೊಂಡಿದ್ದ. ಅದಕ್ಕಾಗಿ ಆ ದೇವಲ ದೇವಿಯನ್ನು ಕರ್ಕೊಂಡು ದೆಹಲಿಗೆ ಹೋಗುವುದು ಒಂದು ಉದ್ದೇಶ. ಎರಡನೇ ಉದ್ದೇಶ, 3 ವರ್ಷದಿಂದ ಕಪ್ಪು ಕಾಣಿಕೆ ಕೊಟ್ಟಿಲ್ಲ ಉದ್ದೇಶ. ಈ 2 ಉದ್ದೇಶದಿಂದ ಏನು ಮಾಡಿದಂದ್ರೆ, ಈ ಕಾರಣದಿಂದ ದೇವಗಿರಿಯ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿಯನ್ನು ಮಾಡಿ. ಹೀಗಾಗಿ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿದ ಮತ್ತು ರಾಮಚಂದ್ರ ದೇವನನ್ನು ಸಂಪೂರ್ಣವಾಗಿ ಯುದ್ಧದಲ್ಲಿ ಸೋಲಿಸಿ ಮತ್ತು ದೇವಲ ದೇವಿಯನ್ನು ಹಾಗೂ ಆ ರಾಮಚಂದ್ರ ದೇವನಿಂದ ಅಪಾರ ಪ್ರಮಾಣದ ಚಿನ್ನ, ವಜ್ರ, ವೈಡೂರ್ಯ, ಮುತ್ತು ರತ್ನಗಳನ್ನು ಎಲ್ಲ ತೆಗೆದುಕೊಂಡು ದೆಹಲಿಗೆ ಹೋದ. ಹೋಗುವಾಗ ರಾಮಚಂದ್ರ ದೇವನನ್ನು ಕರ್ಕೊಂಡು ಹೋದ. ಆವಾಗ ಪ್ರೀತಿಯಿಂದ ಅಲ್ಲಾವುದ್ದೀನ್ ಖಿಲ್ಜಿ ರಾಮಚಂದ್ರ ದೇವನನ್ನು ಸತ್ಕರಿಸಿ ಅವನಿಗೆ ರಾಯರಾಯನ್ ಅಂತಕ್ಕಂಥ ಒಂದು ಬಿರುದನ್ನು ಸಹ ಕೊಟ್ಟು ಕಳಿಸಿರ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಇನ್ನು ದಕ್ಷಿಣ ಭಾರತದ ಎರಡನೇ ದಾಳಿ ವಾರಂಗಲ್ಲಿನ ಮೇಲೆ ದಂಡಯಾತ್ರೆ. ಈ ವಾರಂಗಲ್ಲಿನ ಮೇಲೆ ದಂಡಯಾತ್ರೆ ನೋಡಿದಾಗ ಈ ವಾರಂಗಲವನ್ನು ಪ್ರತಾಪರುದ್ರ ದೇವ ಅಂತಕ್ಕಂಥವನು ಯಾದವರ ಮನೆತನದ ಅರಸ ಆಳ್ವಿಕೆ ಮಾಡ್ತಿದ್ದ. ಪ್ರತಾಪರುದ್ರ ದೇವ ಅಂತಕ್ಕಂಥವನು ಯಾದವರ ಮನೆತನದ ಅರಸ ಇಲ್ಲಿ ಆಳ್ವಿಕೆ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಈಗ ಮಲಿಕ್ ಕಾಫೂರ ಆ ಪ್ರತಾಪರುದ್ರ ದೇವನಿಗೆ ಒತ್ತಾಯಪೂರ್ವಕವಾಗಿ ಶರಣಾಗು ಅಂಥೇಳಿ ಒತ್ತಡ ಹಾಕಿದ. ಆವಾಗ ಪ್ರತಾಪರುದ್ರ ದೇವನು ಸಹ ಈ ಬಲಿಷ್ಠ ಸೈನ್ಯವನ್ನು ನೋಡಿ ಈ ಮಲಿಕ್ ಕಾಫೂರನ ಮಾತಿನಂತೆ ಶರಣಾಗತನಾಗಿರ್ತಕ್ಕಂಥದ್ದು ನಮಗೆ ಕಂಡುಬರ್ತದೆ. ಆವಾಗ ಮಲಿಕ್ ಕಾಫೂರನಿಗೆ ಈ ಪ್ರತಾಪರುದ್ರ ದೇವ 100 ಆನೆಗಳು, 7,000 ಕುದುರೆಗಳನ್ನು ಮತ್ತು ಚಿನ್ನ, ವಜ್ರ, ವೈಡೂರ್ಯ, ಮುತ್ತು ರತ್ನಗಳನ್ನು ಕಾಣಿಕೆಯಾಗಿ ನೀಡ್ತಾನೆ. ಇದರ ಜೊತೆಗೆ ಪ್ರತಿ ವರ್ಷ ಕಪ್ಪು ಕಾಣಿಕೆಯನ್ನು ಕೊಡ್ತೀನಿ ಅಂಥೇಳಿ ಈ ದೆಹಲಿಯ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇನ್ನು ದಕ್ಷಿಣ ಭಾರತದ 3ನೇ ದಾಳಿ ದ್ವಾರ ಸಮುದ್ರದ ಹೊಯ್ಸಳರ ಮೇಲೆ ದಾಳಿ. ಇಲ್ಲಿ ಮಲಿಕ್ ಕಾಫೂರ್ ಇದ್ದವ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿದಾಗ 3ನೇ ವೀರ ಬಲ್ಲಾಳ ಅಂಥೇಳಿ ಹೊಯ್ಸಳರ ಮನೆತನದ ಅರಸ ಆಳ್ವಿಕೆ ಮಾಡ್ತಾ ಇದ್ದ. ಯಾವಾಗ ಈ ಹೊಯ್ಸಳರ ಮೇಲೆ ಈ ಮುಸ್ಲಿಂ ದಾಳಿ ಆಯ್ತಲ್ಲ ಕ್ಷಿಪ್ರಗತಿಯಲ್ಲಿ, ಆ ದಾಳಿ ಆದ ತಕ್ಷಣ ಇವನಿಗೆ ವೀರ ಬಲ್ಲಾಳನಿಗೆ ಒಂದು ಆಘಾತವಾದಂತಾಯ್ತು. ಯಾಕಂದ್ರೆ ಆಲ್ರೆಡಿ ಅವ ಬೇರೆ ಕಡೆ ಯುದ್ಧ ಮಾಡಿಕೊಂಡು ಅದೇ ಜ್ಯೇಷ್ಠ ರಾಜಧಾನಿಗೆ ಬರ್ತಾ ಇದ್ದ. ಆವಾಗ ದಾಳಿ ಆದ ತಕ್ಷಣ ಇದರಿಂದ ವೀರ ಬಲ್ಲಾಳನಿಗೆ ಹೆದರಿಕೆ ಉಂಟಾಯಿತು. ಅದಕ್ಕಾಗಿ
ಆ ಮಲಿಕ್ ಕಾಫೂರ್ನ ಒಂದು ಯುದ್ಧದಲ್ಲಿ ಸೋತು ಶರಣಾಗತನಾಗ್ತಾನೆ. ಆವಾಗ ಮಲಿಕ್ ಕಾಫೂರ್ ಆ ಹೊಯ್ಸಳ ರಾಜ ಅನೇಕ ದೇವಾಲಯಗಳನ್ನು ಲೂಟಿ ಮಾಡ್ತಾನೆ, ಧ್ವಂಸ ಮಾಡ್ತಾನೆ. ಇವತ್ತಿಗೂ ಸಹ ನಾವು ಬೇಲೂರು ಹಳೆಬೀಡುಗು ಪುರ ಹೋದಾಗ ನೋಡ್ತೀವಿ, ಅನೇಕ ದೇವಾಲಯಗಳು ಸಹ ಈ ಮಲಿಕ್ ಕಾಫೂರ್ನ ಒಂದು ದಾಳಿಯಿಂದ ಹಾಳಾಗಿರ್ತಕ್ಕಂಥದ್ದು ಇಂದಿಗೂ ಸಹ ನಮ್ಮ ಕಣ್ಮುಂದೆ ಕಾಣ್ತಕ್ಕಂಥದ್ದು ನಮಗೆ ಕಂಡುಬರ್ತದೆ. ಈ ಯುದ್ಧದ ಒಂದು ಪರಿಣಾಮದಿಂದಾಗಿ ಪ್ರತಿ ವರ್ಷ ಕಪ್ಪು ಕಾಣಿಕೆಗಳನ್ನು ಕೊಡೋದ್ರ ಜೊತೆಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಸಾರ್ವಭೌಮತ್ವವನ್ನು ಈ ಹೊಯ್ಸಳರ ಅರಸನಾಗಿರ್ತಕ್ಕಂಥ 3ನೇ ಬಲ್ಲಾಳ ಒಪ್ಪಿಕೊಳ್ತಾನೆ. ಇನ್ನು ಬರ್ತಕ್ಕಂಥದ್ದು ದಕ್ಷಿಣ ಭಾರತದ 4ನೆಯ ಒಂದು ದಾಳಿ, ಮಧುರೆ ಮೇಲೆ ದಾಳಿ. ಇಲ್ಲಿ ಮಧುರೆಯಲ್ಲಿ ಸಿಂಹಾಸನಕ್ಕಾಗಿ ಸಹೋದರರಾಗಿರ್ತಕ್ಕಂಥ ಸುಂದರ ಪಾಂಡ್ಯ ಮತ್ತು ವೀರ ಪಾಂಡ್ಯ ಆಂತರಿಕ ಕಲಹದಲ್ಲಿ ತೊಡಗಿರ್ತಾರೆ. ಆವಾಗ ಮಲಿಕ್ ಕಾಫೂರ್ ಮಧುರೆ ಮೇಲೆ ದಾಳಿಗೆ ಬರ್ತಾನೆ. ಆವಾಗ ಮಧುರೆ ಮೇಲೆ ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ವೀರಪಾಂಡ್ಯ ಇದ್ದವ ಸುಂದರ ಪಾಂಡ್ಯನನ್ನು ಸೋಲಿಸಿ ಸಿಂಹಾಸನ ಮ್ಯಾಗ ಕುಂತಿರ್ತಾನೆ. ಅವಾಗ ಸುಂದರ ಪಾಂಡ್ಯ ಇದ್ದವ ದಾಳಿ ಮಾಡೋಕ್ಕೆ ಬಂದಿರತಕ್ಕಂಥ ಮಲಿಕ್ ಕಾಫೂರ್ನ ಕಡೆಗೆ ಹೋಗಿ ಸಹಾಯ ಕೇಳ್ತಾನೆ, ನನಗೆ ಸಿಂಹಾಸನವನ್ನು ದೊರಕಿಸಿಕೊಡು ಅಂತೇಳಿ. ಇದೇ ಒಂದು ಸುವರ್ಣ ಅವಕಾಶ ಅಂತ ತಿಳ್ಕೊಂಡು ಮಲಿಕ್ ಕಾಫೂರ್ ಇದ್ದವ ಸುಂದರ ಪಾಂಡ್ಯನ ಪರವಾಗಿ ನಿಂತು ವೀರ ಪಾಂಡ್ಯನನ್ನು ಸೋಲಿಸಿ ಓಡಿಸಿಬಿಡ್ತಾನೆ. ಅವಾಗ ಸುಂದರ ಪಾಂಡ್ಯ ಇದ್ದವ ಏನು ಮಾಡ್ತಾನೆ ಅಂದ್ರೆ ಸಿಂಹಾಸನ ಮೇಲೆ ಬಂದು ಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಈ ಸುಂದರ ಪಾಂಡ್ಯ ಸಿಂಹಾಸನಕ್ಕೆ ಬಂದ ತಕ್ಷಣ ಇದರಿಂದ ಸಂತುಷ್ಟನಾಗಿ ಮಲಿಕ್ ಕಾಫೂರನಿಗೆ 5,000 ಕುದುರೆಗಳನ್ನು ಕೊಡ್ತಾನೆ, ಅಪಾರ ಪ್ರಮಾಣದ ವಜ್ರ ವೈಡೂರ್ಯ ಮುತ್ತು ರತ್ನಗಳನ್ನು ಕೊಡ್ತಾನೆ. ಎಷ್ಟು ಕೊಟ್ಟು ಏನು ಮಾಡ್ತಾನೆ ಅಂದ್ರೆ ಈ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಪ್ರತಿ ವರ್ಷ ಕಪ್ಪು ಕಾಣಿಕೆಯನ್ನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಮಾತನ್ನು ಹೇಳ್ತಾನೆ. ಇದರ ಜೊತೆಗೆ ಈ ಒಂದು ಮಧುರೆ ಮೇಲಿನ ಯುದ್ಧದ ವಿಜಯದ ನೆನಪಿಗಾಗಿ ಮಲಿಕ್ ಕಾಫೂರ್ ಇದ್ದವ ರಾಮೇಶ್ವರದಲ್ಲಿ ಒಂದು ಮಸೀದಿಯನ್ನು ಕಟ್ಟಿಸ್ತಾನೆ. ಇಷ್ಟು ನಮಗೆ ಈ ಮಧುರೆ ಮೇಲಿನ ದಾಳಿಯಿಂದ ತಿಳ್ಕೊಂಡು ಬರುತ್ತೆ. ಇನ್ನು ದೇವಗಿರಿ ಮೇಲೆ 2ನೇ ದಂಡಯಾತ್ರೆ, 5ನೇ ದಕ್ಷಿಣ ಭಾರತದ 5ನೇ ದಾಳಿ ಒಳಗೆ ಇದು ದೇವಗಿರಿ ಮೇಲೆ 2ನೇ ದಂಡಯಾತ್ರೆ. ಇದು ಕ್ರಿಸ್ತ ಶಕ 1312ರಲ್ಲಿ ನಡೀತಕ್ಕಂಥದ್ದು ನಾವು ಕಾಣ್ತೀವಿ. ಇಲ್ಲಿ ರಾಮಚಂದ್ರ ದೇವನ ಮರಣದ ನಂತರ ರಾಮಚಂದ್ರ ದೇವ ಎಲ್ಲಿ ತನಕ ಇದ್ದಲ್ಲ ಅಲ್ಲಿ ತನಕನೂ ಅಲ್ಲಾವುದ್ದೀನ್ ಖಿಲ್ಜಿಯ ಜೊತೆಗೆ ಉತ್ತಮ ಬಾಂಧವ್ಯ ಇತ್ತ. ರಾಮಚಂದ್ರ ದೇವ ಸತ್ತ ನಂತರ ಅವನ ಮಗನಾಗಿರ್ತಕ್ಕಂಥ ಶಂಕರ ದೇವನು ದೇವಗಿರಿಯ ಅರಸನಾದ. ದೇವಗಿರಿಯ ಅರಸನಾದ ತಕ್ಷಣ ಶಂಕರ ದೇವ ಇದ್ದವ ಏನು ಮಾಡಿದಂದ್ರೆ ಪ್ರತಿ ವರ್ಷ ಕೊಡ್ತಕ್ಕಂಥ ಕಪ್ಪು ಕಾಣಿಕೆಯನ್ನು ನಿಲ್ಲಿಸಿದ. ಜೊತೆಗೆ ತಾನು ಸ್ವತಂತ್ರನಾಗಲು ಪ್ರಯತ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯದಿಂದ ತನ್ನ ಸ್ವತಂತ್ರನಾಗಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಇದರಿಂದ ಮಲಿಕ್ ಕಾಫೂರ್ ಏನು ಮಾಡಿದಂದ್ರೆ ಈ ಶಂಕರ ದೇವನ ಮೇಲೆ ಒಂದು ಯುದ್ಧವನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಆವಾಗ ಶಂಕರ ದೇವನನ್ನ ಯುದ್ಧದಲ್ಲಿ ಮಲಿಕ್ ಕಾಫೂರ್ ಇದ್ದವ ಸೋಲಿಸಿ ಅವನನ್ನು ಕೊಂದು ಹಾಕಿದ. ಆವಾಗ ದೇವಗಿರಿಯನ್ನು ಈ ದೆಹಲಿಯ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಂಡಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಹೀಗಾಗಿ ಈ ದಕ್ಷಿಣ ಭಾರತದ ಮೇಲೆ 5 ಸಲ ದಂಡಯಾತ್ರೆಯನ್ನು ಕೈಗೊಂಡಿರ್ತಕ್ಕಂಥ ಮಲಿಕ್ ಕಾಫೂರ್ ಒಬ್ಬ ಯಶಸ್ವಿ ದಂಡನಾಯಕ ಅಂತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಈ ರೀತಿಯಾಗಿ ಏನಾಯ್ತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅವನ ಒಂದು ಸಾಮ್ರಾಜ್ಯ ವಿಸ್ತಾರವನ್ನು ನಾವು ನೋಡಿದಾಗ ಅದು ಉತ್ತರದಲ್ಲಿ ಲಾಹೋರ್ ತನಕ ವ್ಯಾಪಿಸಿತ್ತು ಮತ್ತು ದಕ್ಷಿಣದಲ್ಲಿ ಅದು ಮಧುರೈ ತನಕ ವ್ಯಾಪಿಸಿತ್ತು ಮತ್ತು ಪೂರ್ವದಲ್ಲಿ ಬೆಂಗಾಲ್ ತನಕ ವ್ಯಾಪಿಸಿತ್ತು. ಅದೇ ಪಶ್ಚಿಮದಲ್ಲಿ ಗುಜರಾತ್ ತನಕ ವ್ಯಾಪಿಸಿತ್ತು. ಪೂರ್ವದಲ್ಲಿ ಬೆಂಗಾಲ್, ಪಶ್ಚಿಮದಲ್ಲಿ ಗುಜರಾತ್, ಉತ್ತರದಲ್ಲಿ ಲಾಹೋರ್, ದಕ್ಷಿಣದಲ್ಲಿ ಮಧುರೈ. ಎಷ್ಟು ಅವನ ಸಾಮ್ರಾಜ್ಯ ವಿಸ್ತಾರವಾಗಿತ್ತು ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಈ ಚಿತ್ರದಲ್ಲಿ ನೋಡತ್ತೀವಲ್ಲ, ಇಷ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಸಾಮ್ರಾಜ್ಯವಾಗಿತ್ತು. ಮತ್ತು ದೆಹಲಿಯಿಂದ ಅಲ್ಲಾವುದ್ದೀನ್ ಖಿಲ್ಜಿ ಯಾವ ರೀತಿಯಾಗಿ ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ಮಾಡಿದ್ದ ಅಂತಕ್ಕಂಥದ್ದು, ಅದು ರೈಲ್ವೆ ಹಳಿ ಥರ ಏನು ಇದನ್ನಿದಲ್ಲ ಸಿಂಬಾಲು,
ಆ ರೀತಿಯಾಗಿ ಅವನು ಮೊದಲು ದೇವಗಿರಿಗೆ ಬಂದ. ಅಲ್ಲಿಂದ ಆತನು ವಾರಂಗಲ್ಲಿನ ಮೇಲೆ ದಾಳಿ ಮಾಡಿದ. ಅಲ್ಲಿಂದ ಬಂದು ಈ ಕಡೆ ದ್ವಾರ ಸಮುದ್ರ ಮೇಲೆ ದಾಳಿ ಮಾಡಿದ. ಅಲ್ಲಿಂದ ನೇರವಾಗಿ ಮಧುರೆ ಮೇಲೆ ದಾಳಿ ಮಾಡಿ ವಾಪಸ್ ಹೋಗಿರ್ತಕ್ಕಂಥದ್ದು ಈ ಒಂದು ನಕ್ಷೆಯಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ. ಇನ್ನು ಇಷ್ಟು ಅವನ ಒಂದು ಸಾಮ್ರಾಜ್ಯ ವಿಸ್ತಾರವಾಗಿತ್ತು ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಇನ್ನು ಒಟ್ಟಿನಲ್ಲಿ ನಾವು ಹೇಳಬೇಕಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ಬಹಳ ಪ್ರಮುಖನಾಗಿರ್ತಕ್ಕಂಥ, ಬಲಿಷ್ಠನಾಗಿರ್ತಕ್ಕಂಥ ಒಬ್ಬ ಮಹಾನ್ ಯೋಧನಾಗಿದ್ದ, ಶ್ರೇಷ್ಠ ಆಡಳಿತಗಾರನಾಗಿದ್ದ, ಅಷ್ಟೇ ಯುದ್ಧ ರಸಿಕನಾಗಿದ್ದನೂ ಸಹ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಹೀಗಾಗಿ ಈ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಈ ಒಂದು ದಾಳಿಗಳಿಂದ ಅವನ ಸಾಮ್ರಾಜ್ಯ ವಿಸ್ತಾರವಾಗಿರ್ತಕ್ಕಂಥದ್ದು ಈಗಾಗಲೇ ನಾವು ನೋಡಿರ್ತಕ್ಕಂಥ ನಕ್ಷೆಯಿಂದ ತಿಳಿದುಕೊಳ್ಳಬಹುದು. ಈ ದಾಳಿಗಳು ಆತನ ಸಾಮ್ರಾಜ್ಯ ವಿಸ್ತಾರಕ್ಕೆ ಬಹಳ ಸಹಕಾರಿಯಾಗಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಇಷ್ಟು ನಮಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಮತ್ತು ದಕ್ಷಿಣ ಭಾರತದ ಪ್ರಮುಖ ದಾಳಿಗಳ ಬಗ್ಗೆ ಈ ಒಂದು ಅವಧಿ ಒಳಗೆ ನಾವು ತಿಳಿದುಕೊಂಡಿದ್ದೀವಿ.